ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 39. ಜೋಳದ ತೆನೆಗಳು, ಅಪಕಾರಿಗೆ ಉಪಕಾರ, ಕಲ್ಯಾಣನ ಗುರುಸೇವೆ, ಭೀಮಾಜಿ ಗೋಸಾವಿ, ಸಮರ್ಥರ ಪಂಡರೀ ಯಾತ್ರೆ, ಮುಸುಕಿನ ಜೋಳ. ಶ್ರೀ ನಿತ್ಯಾನಂದರಿಗೆ ನಮಸ್ಕರಿಸಿ ವಿದ್ಯಾಸಾಗರನು, ಸ್ವಾಮಿ, ಮಹಾತ್ಮರ ತತ್ವವು ಅರ್ಥವಾಗದಿದ್ದರೆ ಲೀಲೆಗಳೂ ಅರ್ಥವಾಗುವುದಿಲ್ಲ. ಶ್ರೀ ಸಮರ್ಥರ ಲೀಲೆಗಳನ್ನೆಷ್ಟು ಕೇಳಿದರೂ ಇನ್ನೂ ಕೇಳಬೇಕೆನಿಸುತ್ತಿದೆ. ಗುರುದೇವರೇ, ದಯವಿಟ್ಟು ಮುಂದುವರಿಸಿರಿ ಎಂದು ಬೇಡಿಕೊಂಡನು. ಆಗ ಶ್ರೀ ನಿತ್ಯಾನಂದರು, ಚಿರಂಜೀವಿಯೇ, ಶ್ರೀ ಸಮರ್ಥರ ಕಲ್ಯಾಣ ಗುಣವನ್ನು ಕೇಳು. ಅದೇನೆಂದರೆ ಅಪಕಾರಿಗೆ ಉಪಕಾರವನ್ನು ಮಾಡಿದುದು. ಸಾಮಾನ್ಯವಾಗಿ ಜನರು ನಮಗೆ ಉಪಕಾರವನ್ನು ಮಾಡಿದವರಿಗೆ ಪ್ರತ್ಯುಪಕಾರವನ್ನು ಮಾಡಬೇಕೆಂದುಕೊಳ್ಳುವರು. ಮತ್ತೆ ಕೆಲವರು ಉಪಕಾರವನ್ನು ಮಾಡಿದವರಿಗೆ ಅಪಕಾರವನ್ನು ಮಾಡುವವರೂ ಇರುತ್ತಾರೆ. ಆದರೆ ಅಪಕಾರವನ್ನು ಮಾಡಿದವರಿಗೆ ಉಪಕಾರವನ್ನು ಮಾಡುವವರು ಅತಿ ವಿರಳವಾಗಿ ಇರುತ್ತಾರೆ. ಅವರೇ ಮಹಾತ್ಮರು. ಒಂದು ಸಲ ಶ್ರೀ ಸಮರ್ಥರು ತಮ್ಮ ಶಿಷ್ಯರೊಂದಿಗೆ ನಿಜಾನಂದ ಸ್ವಾಮಿಗಳ ಪುಣ್ಯತಿಥಿಗಾಗಿ ಕಹ್ವಾಡ್ಗೆ ಹೋಗಿ, ನಂತರ ಅಲ್ಲಿಂದ ನಿಗಡಿಗೆ ಹೋಗಿ, ಅಲ್ಲಿಂದ ಪರಳಿಗೆ ಬರುತ್ತಿದ್ದರು. ಮಧ್ಯಾಹ್ನವಾಯಿತು. ಶಿಷ್ಯರಿಗೆ ಬಹಳ ಹಸಿವಾಗುತ್ತಿತ್ತು. ನಡೆಯಲಾರದ ಸ್ಥಿತಿ. ಇನ್ನೆಷ್ಟು ದೂರದಲ್ಲಿ ಗ್ರಾಮವಿರುವುದೋ, ಏನು ಮಾಡಬೇಕೋ ಎಂದುಕೊಳ್ಳುತ್ತಿದ್ದರು. ಹಾಗೆಯೇ ನಡೆಯುತ್ತಿರುವಾಗ ಒಂದು ಹೊಲದಲ್ಲಿ ಮುಸುಕಿನ ಜೋಳದ ಬೆಳೆಯು ಕಾಣಿಸಿತು. ತೆನೆಗಳು ಸಿದ್ಧವಾಗಿದ್ದವು. ಸುಟ್ಟುಕೊಂಡು ತಿನ್ನಲು ಚೆನ್ನಾಗಿರುತ್ತದೆ ಎನ್ನಿಸಿತು. ಎಲ್ಲರೂ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಗುರುಗಳನ್ನು ಕೇಳಿದರು. ಗುರುಗಳು ಎಲ್ಲರೂ ಒಂದೇ ಕಡೆ ಕಿತ್ತುಕೊಂಡರೆ ಯಜಮಾನನಿಗೆ ನಷ್ಟವಾಗುತ್ತದೆ. ಆದುದರಿಂದ ಅಲ್ಲಲ್ಲಿ ಒಂದೊಂದು ತೆನೆಯನ್ನು ಕಿತ್ತುಕೊಳ್ಳಿರಿ. ಎಲ್ಲರೂ ಸೇರಿ ಒಂದು ಕಡೆ ಸುಟ್ಟುಕೊಂಡು ತಿನ್ನಿರಿ ಎಂದು ಹೇಳಿದರು. ಅವರು ಹೋಗಿ ಹೊಲವನ್ನು ತಿರುಗಿ ತೆನೆಗಳನ್ನು ಕಿತ್ತು ತಂದರು. ಮತ್ತಷ್ಟು ದೂರ ಹೋದ ಮೇಲೆ ಅಲ್ಲಿ ಒಂದು ಬಾವಿಯಿತ್ತು. ಒಂದು ಮರದ ನೆರಳಲ್ಲಿ ಶ್ರೀ ಸಮರ್ಥರು ಕುಳಿತುಕೊಂಡಿದ್ದರು. ಶಿಷ್ಯರು ಆ ಜೋಳದ ತೆನೆಗಳನ್ನು ಸುಟ್ಟುಕೊಂಡು ಗುರುಗಳಿಗೆ ಬೀಜಗಳನ್ನು ಬಿಡಿಸಿಕೊಟ್ಟು ಅವರೂ ತಿನ್ನುತ್ತಿದ್ದರು. ಅಷ್ಟರಲ್ಲಿ ಆ ಕಡೆ ಹೋಗುತ್ತಿದ್ದ ಆ ಹೊಲದ ಮಾಲೀಕನಾದ ಗ್ರಾಮ ಪಟೇಲನು ಇದನ್ನು ನೋಡಿದನು. ಆತನಿಗೆ ಬಹಳ ಕೋಪವು ಬಂದಿತು. ಮರದ ಕೆಳಗೆ ಆರಾಮವಾಗಿ ಕುಳಿತಿರುವ ಸಮರ್ಥರನ್ನು ನೋಡಿ, ಓಹೋ, ಇವರೆಲ್ಲರಿಗೂ ನಾಯಕನ ನೀನು ಸನ್ಯಾಸಿಯ ವೇಷದಲ್ಲಿರುತ್ತಾ ಜೋಳದ ತೆನೆಗಳನ್ನು ಕದ್ದುಕೊಂಡು ಬಂದು ತಿನ್ನುತ್ತಿದ್ದೀರ. ಗುರುವಿನ ಹಾಗೆ ವೇಷವಿದ್ದರೆ ಸಾಲದು. ಇವರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಬೇಕೇ ವಿನಃ ಕದ್ದು ತಿನ್ನುವುದನ್ನು ಹೇಳಿಕೊಡುತ್ತೀಯಾ ಎನ್ನುತ್ತಾ ಕೋಲಿನಿಂದ ಗುರುಗಳ ಬೆನ್ನಿನ ಮೇಲೆ ಹೊಡೆಯುತ್ತಿದ್ದನು. ಇದನ್ನು ನೋಡಿದ ಆ ಶಿಷ್ಯರು ಓಡಿ ಬಂದು ಆ ಪಟೇಲನನ್ನು ಹೊಡೆಯಲು ಮುಂದಾದರು. ಆಗ ಶ್ರೀ ಸಮರ್ಥರು ಅವರನ್ನು ತಡೆದು, ಆ ಪಟೇಲನು ತಪ್ಪು ಮಾಡಲಿಲ್ಲ, ನೀನೇಕೆ ಆತನನ್ನು ದಂಡಿಸಬೇಕು ಎಂದೊಡನೆಯೇ ನಮ್ಮ ಗುರುದೇವರನ್ನು ಹೊಡೆಯುತ್ತಿದ್ದರೆ ನಾವು ಸುಮ್ಮನಿರುತ್ತೇವೆಯೇ ಎಂದರು. ಆತನ ಹೊಲದಿಂದ ತೆನೆಗಳನ್ನು ತಂದುಕೊಂಡು ಆತನನ್ನು ಹೊಡೆಯುವುದು ಅರ್ಥವಲ್ಲ ಅಲ್ಲವೇ ಎಂದರು. ಆ ಮಾತುಗಳನ್ನು ಕೇಳಿದ ಪಟೇಲನ ಕೋಪವು ಸ್ವಲ್ಪ ಕಡಿಮೆಯಾಯಿತು. ಇವರೆಲ್ಲರೂ ಸೇರಿ ತನ್ನನ್ನು ಹೊಡೆದರೆ ಸತ್ತು ಹೋಗುತ್ತೇನೆ ಎಂದುಕೊಂಡು ಅಲ್ಲಿಂದ ಹೊರಟು ಹೋದನು. ಶ್ರೀ ಸಮರ್ಥರು ಶಿಷ್ಯರು ಬರುತ್ತಿದ್ದಾರೆಂದು ತಿಳಿದು ಶಿವಾಜಿಯವರು ತಮ್ಮ ಪರಿವಾರದೊಂದಿಗೆ ಬಂದು ಎಲ್ಲರನ್ನೂ ಸತಾರಾಗೆ ಬರುವಂತೆ ಆಹ್ವಾನಿಸಿ ಕರೆದುಕೊಂಡು ಹೋದರು. ಶ್ರೀ ಸಮರ್ಥರಿಗೆ ಮಂಗಳ ಸ್ನಾನವನ್ನು ಮಾಡಿಸಬೇಕೆಂದುಕೊಂಡರು. ಸುಗಂಧ ಎಣ್ಣೆ, ಪರಿಮಳ ದ್ರವ್ಯಗಳು, ಪನ್ನೀರುಗಳಿಂದ ಸ್ನಾನವನ್ನು ಮಾಡಿಸುತ್ತಿದ್ದರೆ ಬೆನ್ನಿನ ಮೇಲೆ ಬಾಸುಂಡೆಗಳು ಅಣಗಿ ಹೋಗುತ್ತಿರುವ ಗುರುತುಗಳು ಕಾಣಿಸಿದವು. ಅವುಗಳನ್ನು ನೋಡಿದೊಡನೆಯೇ ನಡೆಯಬಾರದ್ದೇನೋ ನಡೆದಿದೆ ಎಂದು ಶಿವಾಜಿಯವರು ಊಹಿಸಿದರು. ಅದರ ಬಗ್ಗೆ ಗುರುಗಳನ್ನು ಕೇಳಿದಾಗ ಗುರುಗಳು ಮೌನ ವಹಿಸಿದರು. ನಂತರ ಶಿವಾಜಿಯವರು
ಶಿಷ್ಯರನ್ನು ವಿಚಾರಿಸಿದಾಗ ನಡೆದದ್ದನ್ನು ಹೇಳಿದರು. ಶಿವಾಜಿಯವರು ಸೈನಿಕರನ್ನು ಕರೆದು ಆ ಪಟೇಲನನ್ನು ಚೆನ್ನಾಗಿ ಥಳಿಸಿ ಇಲ್ಲಿ ಎಳೆದುಕೊಂಡು ಬನ್ನಿರಿ ಎಂದು ಆದೇಶಿಸಿದರು. ತಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾದ ಗುರುದೇವರನ್ನು ಹೊಡೆದನೆಂದು ಕೇಳಿದ ಕೂಡಲೇ ಶಿವಾಜಿಯವರು ಸಹಿಸಲಾರದೆ ಹೋದರು. ಅಂತಹವನನ್ನು ಕೊಲ್ಲಬೇಕೆನ್ನುವಷ್ಟು ಕೋಪವು ಬಂದಿತು. ಈ ವಿಷಯವನ್ನು ಗ್ರಹಿಸಿದ ಸಮರ್ಥರು, ಶಿವಾಬಾ, ಯಾರನ್ನು ಎಳೆದುಕೊಂಡು ಬರಲು ಹೇಳುತ್ತಿರುವೆ ಎಂದರು. ನಿಮ್ಮನ್ನು ಹೊಡೆದ ಆ ಪಟೇಲನನ್ನು ಎಂದರು. ಆ ಸೈನಿಕರನ್ನು ಕುರಿತು ಗುರುಗಳು ಆ ಪಟೇಲನಿಗೆ ಏನನ್ನೂ ಮಾಡಬೇಡಿರಿ, ಮಹಾರಾಜರು ಕರೆಯುತ್ತಿದ್ದಾರೆಂದು ಹೇಳಿ ಕರೆತನ್ನಿರಿ ಎಂದರು. ನಂತರ ಶಿವಾಬಾ ಆತನಿಗೆ ಶಿಕ್ಷೆಯನ್ನು ನಾವು ವಿಧಿಸುವೆವು ಎಂದ ಕೂಡಲೇ ಶಿವಾಜಿಯವರ ಕೋಪ ಕಡಿಮೆಯಾಯಿತು. ನಂತರ ಶಿವಾಬಾ ನಾವು ವಿಧಿಸುವ ಶಿಕ್ಷೆಯನ್ನು ಜಾರಿ ಮಾಡುತ್ತೇನೆಂದು ಮಾತು ಕೊಡು ಎಂದರು. ಶಿವಾಜಿಯವರು, ಅದೇನೋ ಸ್ವಾಮಿ, ನಿಮ್ಮ ಮಾತನ್ನು ಕೇಳುವುದಿಲ್ಲವೆಂಬ ಸಂಶಯವೇ? ಗುರುಪಾದಗಳ ಸಾಕ್ಷಿಯಾಗಿ ಜಾರಿ ಮಾಡುತ್ತೇನೆ ಎನ್ನುತ್ತಾ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಮರುದಿನ ಸಭೆಯಲ್ಲಿ ಮಂತ್ರಿಗಳು, ಸೈನಿಕರು, ಸಭಿಕರೆಲ್ಲರೂ ಹಾಜರಾಗಿದ್ದರು. ರಾಜಗುರು ಶ್ರೀ ಸಮರ್ಥರು ಬಂದಿದ್ದಾರೆಂದು ತಿಳಿದು ಅವರ ದರ್ಶನಕ್ಕಾಗಿ ಬಹಳ ಮಂದಿ ಬರತೊಡಗಿದರು. ಶಿವಾಜಿಯವರು ಗುರುಗಳನ್ನು ಸ್ವಾಗತಿಸಿ ಉಚಿತಾಸನವನ್ನು ಕೊಟ್ಟು ತಮ್ಮ ಸಿಂಹಾಸನದಲ್ಲಿ ಕುಳಿತರು. ಆ ದೃಶ್ಯವು ಕಣ್ಣಿಗೆ ಹಬ್ಬದಂತಿತ್ತು. ಆಗ ಆ ಪಟೇಲನನ್ನು ಕರೆತಂದರು. ಮಹಾರಾಜರು ಕರೆಯುತ್ತಿದ್ದಾರೆಂದ ಕೂಡಲೇ ಆ ಪಟೇಲನು ತುಂಬ ಭಯಪಟ್ಟನು. ಇಲ್ಲಿ ಬಂದು ಆ ದೃಶ್ಯವನ್ನು ನೋಡಿದಾಗ ರಾಜರು ಏಕೆ ಕರೆಯಿಸಿಕೊಂಡಿರುವರೋ ಅರ್ಥವಾಯಿತು. ನಿನ್ನೆ ತನ್ನಿಂದ ಏಟುಗಳನ್ನು ತಿಂದ ಸ್ವಾಮಿಯೇ ಈಗ ಮಹಾರಾಜರ ಪಕ್ಕದಲ್ಲಿರುವರು. ಈಗ ರಾಜರು ಯಾವ ಶಿಕ್ಷೆಯನ್ನಾದರೂ ವಿಧಿಸುವರು, ಇನ್ನೇನು ಗತಿ ಎಂದು ಒಳಗೊಳಗೆ ಭಯ, ಬಾಧೆ, ಪಶ್ಚಾತ್ತಾಪ ಒಟ್ಟಿಗೇ ಶುರುವಾಯಿತು. ತಾಳಲಾರದೆ ಆ ಪಟೇಲನು, ಸ್ವಾಮಿ, ಶರಣು ಶರಣು, ನನ್ನಿಂದ ಅಪರಾಧವಾಗಿದೆ. ನಾನು ಶಿಕ್ಷಾರ್ಹನೇ. ತಾವು ಯಾರೆಂದು ನನಗೆ ಗೊತ್ತಿಲ್ಲ. ನನ್ನನ್ನು ರಕ್ಷಿಸಿರಿ. ನೀವೇ ನನಗೆ ದಿಕ್ಕು. ನನ್ನ ಅಪರಾಧವನ್ನು ಕ್ಷಮಿಸಿರಿ. ತಂದೆಯೇ, ನಾನು ಮಕ್ಕಳಿರುವವನು. ನನ್ನನ್ನು ಸಾಯಿಸಬೇಡಿರಿ ಎನ್ನುತ್ತಾ ಶ್ರೀ ಸಮರ್ಥರ ಪಾದಕ್ಕೆರಗಿದನು. ಆಗ ಶ್ರೀ ಸಮರ್ಥರು, ನಿನ್ನ ಹೊಲವು ಚೆನ್ನಾಗಿಯೇ ಬೆಳೆಯುತ್ತದೆ, ನಿನಗೆ ನಷ್ಟವು ಬರುವುದಿಲ್ಲ, ಬಾಧೆ ಪಡಬೇಡ ಎಂದು ಹರಸಿದರು. ನಂತರ ರಾಜರಿಗೆ ನಮಸ್ಕರಿಸು ಎಂದರು. ಆತನೂ ಹಾಗೆಯೇ ಮಾಡಿದನು. ಶಿವಾಬಾ, ಕ್ಷಮಿಸಿದ್ದೇನೆಂದು ಹೇಳು ಎಂದರು. ಶಿವಾಜಿಯವರು, ಅರೆ, ಗುರುಗಳು ನನ್ನನ್ನು ಕ್ಷಮಿಸಿದ್ದಾರೆ ಎಂದರು. ಮತ್ತೆ ಸಮರ್ಥರು, ನೀನೂ ಕ್ಷಮಿಸಿರುವೆನೆಂದು ಹೇಳು ಎಂದರು. ಸ್ವಲ್ಪ ಇಷ್ಟವಿಲ್ಲದಂತೆಯೇ, ಸರಿ, ನಾನೂ ಕ್ಷಮಿಸಿದ್ದೇನೆ ಎಂದರು. ಆ ಶಿಷ್ಯರೆಲ್ಲರೂ ಈ ಮಾತನ್ನು ಹೇಳುವುದಕ್ಕಾಗಿ ಇಷ್ಟು ದೂರ ಆತನನ್ನು ಕರೆಯಿಸಬೇಕಾ ಎಂದುಕೊಳ್ಳುತ್ತಿದ್ದರು. ಮತ್ತೆ ಶ್ರೀ ಸಮರ್ಥರು, ಶಿವಾಬಾ, ಈ ಪಟೇಲನಿಗೆ ಆ ಹೊಲವನ್ನು ಬಹುಮಾನವಾಗಿ ಪತ್ರವನ್ನು ಬರೆಯಿಸಿಕೊಡು. ಆತನಿಗೆ ಹೊಸ ಬಟ್ಟೆಗಳನ್ನೂ ಕೊಟ್ಟು ಸತ್ಕರಿಸಿ ಕಳುಹಿಸು ಎಂದು ಆದೇಶಿಸಿದರು. ಅದನ್ನು ಕೇಳಿದವರೆಲ್ಲರೂ, ಇದು ಶಿಕ್ಷೆಯೇ, ತಪ್ಪು ಮಾಡಿದವನಿಗೆ ಬಹುಮಾನ ಸತ್ಕಾರವೇ ಎಂದು ಆಶ್ಚರ್ಯಪಟ್ಟರು. ಶಿವಾಜಿಯವರು ಗುರುವಾಜ್ಞೆಯಂತೆ ಆತನಿಗೆ ಬಹುಮಾನವನ್ನು ಬರೆಯಿಸಿಕೊಟ್ಟರು. ಶ್ರೀ ಸಮರ್ಥರು ಆ ಪಟೇಲನನ್ನು ಕುರಿತು, ರೈತನು ತಾನು ಬೆಳೆದ ಬೆಳೆಯಿಂದ ಬಹಳ ಮಂದಿಯ ಹಸಿವನ್ನು ನೀಗಿಸುತ್ತಾನೆ. ಅದಕ್ಕೆ ರೈತನನ್ನು ಅನ್ನದಾತ ಎಂದು ಹೊಗಳುವರು. ದಾನಗುಣವನ್ನು ಬೆಳೆಸಿಕೊಂಡು ರೈತನು ವರ್ತಿಸಿದರೆ ಮತ್ತಷ್ಟು ಪುಣ್ಯವನ್ನು ಸಂಪಾದಿಸಿಕೊಳ್ಳುವನು. ಹೊಟ್ಟೆ ತುಂಬ ಉಂಡ ಪ್ರತಿಯೊಬ್ಬರೂ ಅನ್ನದಾತನನ್ನು ಸ್ಮರಿಸಬೇಕಾದುದೇ, ಆತನ ಉನ್ನತಿಯನ್ನು ಬಯಸಬೇಕಾದುದೇ ಎಂದರು. ಮತ್ತೆ ಶಿವಾಜಿಯನ್ನು ಕುರಿತು, ಶಿವಾಬಾ, ನನ್ನ ನಿರ್ಣಯವು ನಿನಗೆ ಸ್ವಲ್ಪ ವಿಚಿತ್ರವಾಗಿದೆ. ಆದರೂ ತಪ್ಪು ಮಾಡಿದ್ದು ಯಾರು? ನಮ್ಮ ಶಿಷ್ಯರೇ ಅಲ್ಲವೇ?
ಇವರು ಆ ಕೆಲಸವನ್ನು ಮಾಡಿರದಿದ್ದರೆ ಆತನಿಗೆ ಕೋಪವೂ ಬರುತ್ತಿರಲಿಲ್ಲ, ನನ್ನನ್ನೂ ಹೊಡೆಯುತ್ತಿರಲಿಲ್ಲ. ಆ ತಪ್ಪಿಗೆ ಪ್ರೋತ್ಸಾಹಿಸಿದ್ದು ನಾವೇ. ಆದುದರಿಂದ ಶಿಕ್ಷೆಯು ನಮಗೆ ಸಮುಚಿತವೇ, ಅದಕ್ಕಾಗಿಯೇ ಸ್ವೀಕರಿಸಿದೆವು ಎಂದು ಶಿಷ್ಯರಿಗೆ ಗುಣಪಾಠವನ್ನು ಬೋಧಿಸಿದರು. ನಂತರ ಆತನಿಗೆ ಬಹುಮಾನವನ್ನು ಕೊಡಲು ಕಾರಣವೇನೆಂದರೆ, ಇನ್ನು ಯಾರಾದರೂ ಯಾವಾಗಲಾದರೂ ಹಸಿವನ್ನು ತಾಳಲಾರದವರು ಜೋಳದ ತೆನೆಗಳನ್ನು ತಿಂದರು ಅದರಿಂದ ತನಗೆ ಒಳ್ಳೆಯದಾಗುತ್ತದೆ ಮತ್ತು ಪುಣ್ಯವೇ ಬರುತ್ತದೆ ಎಂದು ತಿಳಿದುಕೊಂಡು ಇಂತಹ ಕೆಲಸವನ್ನು ಮಾಡದೇ ಇರುವುದಕ್ಕಾಗಿ ಎಂದು ಹೇಳಿದೊಡನೆಯೇ ಎಲ್ಲರಿಗೂ ಆನಂದ ಬಾಷ್ಪಗಳು ಸುರಿಯತೊಡಗಿದವು. ಕಲ್ಯಾಣನ ಗುರುಸೇವೆ. ಶ್ರೀ ನಿತ್ಯಾನಂದರು ಮುಗುಳ್ನಗುತ್ತಾ, ವಿದ್ಯಾಸಾಗರನೇ, ಕಲ್ಯಾಣನ ಗುರುಸೇವೆ ಅಸಾಮಾನ್ಯವಾದುದು. ಒಂದು ಸಲ ರಾಮ್ಗಳಿಯಲ್ಲಿದ್ದಾಗ ಅರ್ಧರಾತ್ರಿಯಲ್ಲಿ ಗುರುಗಳು ತಾಂಬೂಲವನ್ನು ಕೇಳಿದರು. ಕಲ್ಯಾಣನು ವಿಳೆಯದೆಲೆಗಾಗಿ ಹುಡುಕಿದನು. ಒಂದು ಎಲೆಯೂ ಅಲ್ಲಿರಲಿಲ್ಲ. ಯಾವಾಗಲೂ ಕೊರತೆಯಿಲ್ಲದಂತೆ ಶಿಷ್ಯರು ನೋಡಿಕೊಳ್ಳುತ್ತಿದ್ದರು. ಆದರೆ ಅಂದು ಬಹಳ ಜನ ಅತಿಥಿಗಳು ಬಂದು ಹೋಗಿದ್ದರು. ಅವರೆಲ್ಲರಿಗೂ ತಾಂಬೂಲವನ್ನು ಕೊಟ್ಟ ಕಾರಣದಿಂದ ಎಲೆಗಳು ಪೂರ್ತಿಯಾಗಿ ಖಾಲಿಯಾಗಿದ್ದವು. ಈ ವಿಷಯವನ್ನು ಗುರುಗಳಿಗೆ ತಿಳಿಸಬಾರದು. ಅದು ಶಿವಾಜಿಯವರಿಗೆ ಗೊತ್ತಾದರೆ ಹೀಗಾಗಲು ಕಾರಣ ಯಾರು ಎಂದು ವಿಚಾರಿಸುವರು. ಇದೆಲ್ಲ ಯಾಕೆ ಬೇಕು ಎಂದುಕೊಂಡು ಈಗಲೇ ವಿಳೆಯದೆಲೆಗಳನ್ನು ತರುತ್ತೇನೆಂದು ಕಾಡಿನೊಳಗೆ ಹೊರಟನು. ಹಿಂಬಾಲಿಸುತ್ತಾ ಉದ್ದವನು ಸ್ವಲ್ಪ ದೂರ ಹೋಗಿ ಅಲ್ಲಿಯೇ ನಿಂತನು. ಈ ಅರ್ಧರಾತ್ರಿಯಲ್ಲಿ ಹೇಗೆ ತರುವನೆಂದು ಆಲೋಚಿಸುತ್ತಿದ್ದನು. ಅಷ್ಟರಲ್ಲಿ ಜಯ ಜಯ ರಘುವೀರ ಸಮರ್ಥ ಎಂದು ಜೋರಾಗಿ ಕಿರಿಚಿಕೊಂಡ ಹಾಗಾಯಿತು. ಅದು ಕಲ್ಯಾಣನ ಧ್ವನಿ. ಕಲ್ಯಾಣನಿಗೆ ಏನಾಯಿತೋ ಎಂದು ಭಯಪಟ್ಟು ಓಡೋಡಿ ಬಂದು ಗುರುಗಳಿಗೆ ಹೇಳಿದನು. ಹೌದು, ನನಗೂ ಕೇಳಿಸಿತು ಎಂದರು ಗುರುಗಳು. ಅವರು ಕಲ್ಯಾಣನನ್ನು ನೋಡಲು ಹೋಗುತ್ತಿದ್ದರೆ ಉಳಿದ ಶಿಷ್ಯರು ದೀವಟಿಗೆಗಳನ್ನು ಹಿಡಿದುಕೊಂಡು ಹಿಂಬಾಲಿಸಿದರು. ಅಲ್ಲಿಗೆ ಹೋಗಿ ನೋಡಿದಾಗ ಕಲ್ಯಾಣನು ಪ್ರಜ್ಞೆಯಿಲ್ಲದೆ ಬಿದ್ದಿದ್ದನು. ಬಾಯಿಯಿಂದ ನೊರೆಯು ಬರುತ್ತಿತ್ತು. ಪರಿಸ್ಥಿತಿಯನ್ನು ಶ್ರೀ ಸಮರ್ಥರು ಗಮನಿಸಿದರು. ಅಲ್ಲಿಯೇ ಚಾಪಾಳ್ ಮಠದ ಹತ್ತಿರದಲ್ಲಿದ್ದ ಕ್ಷೇತ್ರಪಾಲಕನಾದ ಕಾಲಭೈರವನನ್ನು ಕುರಿತು, ಹೇ ಕಾಲಭೈರವನೇ, ನನ್ನ ಕಲ್ಯಾಣನು ಬದುಕಬೇಕು. ಈ ವಿಷವು ಇಳಿದು ಹೋಗಬೇಕು. ನಿನಗೆ ಒಂದು ಮಣ ಬೆಲ್ಲವನ್ನು ಅರ್ಪಿಸುತ್ತೇನೆ. ಸರಿಯೇ ಎನ್ನುತ್ತಿದ್ದರೆ ದೊಡ್ಡ ನಾಗರಹಾವು ಬಂದು ಕಲ್ಯಾಣನನ್ನು ಕಚ್ಚಿದ್ದ ಗಾಯದ ಮೂಲಕ ವಿಷವನ್ನು ಹಿಂತೆಗೆಯಿತು. ಅದನ್ನು ಎಲ್ಲರೂ ನೋಡಿದರು. ಕಲ್ಯಾಣನು ನಿದ್ರೆಯಿಂದ ಎದ್ದವನಂತೆ ಎದ್ದು ವಿಳೆಯದೆಲೆಯನ್ನು ತರುತ್ತೇನೆ ಎಂದನು. ಶ್ರೀ ಸಮರ್ಥರು ಈಗ ನನಗೇನೂ ಬೇಡ ಎಂದರೂ ಕೇಳಲಿಲ್ಲ. ನಾನು ಈಗಲೇ ತರುತ್ತೇನೆ ಎಂದನು. ಗುರುಗಳು ಆತನ ಕೈಯನ್ನು ಹಿಡಿದುಕೊಂಡು, ವಿಳೆಯದೆಲೆಗಳು ನಮ್ಮ ಬಳಿಯಲ್ಲಿಯೇ ಇವೆ. ನೀನು ಸರಿಯಾಗಿ ನೋಡಲಿಲ್ಲ. ಬಾ, ಅದರಿಂದಲೇ ತಾಂಬೂಲವನ್ನು ತಯಾರಿಸಿಕೊಡು ಎಂದರು. ಎಲ್ಲರೂ ಆಶ್ಚರ್ಯಪಟ್ಟರು. ಶ್ರೀ ಸಮರ್ಥರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ ಎಂದುಕೊಂಡರು. ಆಶ್ರಮಕ್ಕೆ ಹೋಗಿ ನೋಡಿದರೆ ಅಲ್ಲಿಯೇ ಕಾಣಿಸಿದವು. ಗುರುಗಳಿಗೆ ತಾಂಬೂಲವನ್ನು ತಯಾರು ಮಾಡಬೇಕೆಂದರೆ ಅದರಲ್ಲಿ ಜಾಜಿಕಾಯಿ, ಜಾಪತ್ರೆ, ಲವಂಗ, ಏಲಕ್ಕಿ, ಕಸ್ತೂರಿ, ಅಡಿಕೆ, ಸುಣ್ಣ ಮೊದಲಾದ ಅನೇಕ ಸುಗಂಧ ದ್ರವ್ಯಗಳು ಬೇಕು. ಅನಂತರ ಶಿವಾಜಿಯವರು ಈ ವಿಷಯದಲ್ಲಿ ಬಹಳ ಶ್ರದ್ಧೆಯಿಂದ ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಪೂರೈಸುತ್ತಿದ್ದರು. ವಿಳೆಯದೆಲೆಗಳು ಕೊರತೆಯಾಗದಂತೆ ನೋಡಿಕೊಳ್ಳಲು ಆಳುಗಳನ್ನು ನಿಯಮಿಸಿದರು. ಭೀಮಾಜಿ ಗೋಸಾವಿ. ಒಂದು ಸಲ ಶ್ರೀ ಸಮರ್ಥರು ಮಸೂರ್ ಗ್ರಾಮದಲ್ಲಿ ಸಂಚರಿಸುತ್ತಾ ಪಕ್ಕದಲ್ಲಿರುವ ಕಾಡು ಪ್ರದೇಶದಲ್ಲಿ ತಂಗಿದ್ದರು. ಅದಕ್ಕೆ ಹತ್ತಿರದ ಗ್ರಾಮವಾದ ಶಹಾಪುರ್ ನಿವಾಸಿ ಸತೀಬಾಯಿಗೆ 8 ವರ್ಷದ ಭೀಮಾಜಿ ಎಂಬ ಮಗನಿದ್ದನು. ಗುರುಗಳು ಪಕ್ಕದ ಹಳ್ಳಿಗೆ ಬಂದಿರುವರೆಂದು ತಿಳಿದು ತನ್ನ ಮಗನೊಂದಿಗೆ ಗುರುದರ್ಶನಕ್ಕೆ ಬಂದಳು. ಆ ಊರಿನ ಹೊರಗಡೆಯೇ ಶ್ರೀ ಸಮರ್ಥರು ದರ್ಶನವನ್ನು ಕೊಟ್ಟರು. ಆಗ ಆಕೆಯು ಗುರುಗಳ ಪಾದಕ್ಕೆರಗಿ
ಗುರುದೇವರೇ, ಬಹಳ ವರ್ಷಗಳಿಂದ ತಮ್ಮ ಭೌತಿಕ ದರ್ಶನವಿಲ್ಲ. ನನ್ನ ಮಗನ ಉಪನಯನಕ್ಕೆ ತಮ್ಮನ್ನು ಆಹ್ವಾನಿಸಬೇಕೆಂದು ಎಷ್ಟೋ ಪ್ರಯತ್ನಪಟ್ಟೆ. ಆದರೆ ನನಗೆ ನಿರಾಶೆಯೇ ಉಳಿಯಿತು. ತಮ್ಮಿಂದ ಪ್ರತಿಷ್ಠಿಸಲ್ಪಟ್ಟ ಹನುಮಂತನನ್ನೇ ತಮ್ಮ ರೂಪವೆಂದು ನಂಬಿ ಇವನ ಉಪನಯನವನ್ನು ಮಾಡಿದೆವು. ಈಗ ತಮ್ಮ ದರ್ಶನ ಭಾಗ್ಯವೂ ಉಂಟಾಯಿತು. ಸ್ವಾಮಿ, ನಿರಂತರವಾಗಿ ನಮ್ಮನ್ನು ಕಾಪಾಡುತ್ತಿರುವ ಗುರುದೇವರೇ, ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ಎನ್ನುತ್ತಿದ್ದರೆ ಶ್ರೀ ಸಮರ್ಥರು ಮುಗುಳ್ನಗುತ್ತಾ ಆ ಬಾಲವಟುವನ್ನು ನೋಡುತ್ತಾ, ಅಮ್ಮ, ನೀನು ತುಂಬಾ ಅದೃಷ್ಟವಂತಳು, ಯೋಗ್ಯನಾದ ಮಗನನ್ನೇ ಹಡೆದಿರುವೆ ಎಂದರು. ಆಗ ಸತೀಬಾಯಿಯು ಮಗನೊಂದಿಗೆ, ಭೀಮಾಜಿ, ಸದ್ಗುರುದೇವರಿಗೆ ನಮಸ್ಕರಿಸು ಎಂದಳು. ಅವನು ಗಮನಿಸಿದವನಂತೆ ಹಾಗೆಯೇ ನಿಂತುಕೊಂಡಿದ್ದನು. ಆಕೆಯು ಕೋಪದಿಂದ, ಏನೋ ನಾನು ಹೇಳಿದ್ದು ಕೇಳಿಸಲಿಲ್ಲವೇ? ಇವರು ಶ್ರೀ ಸ್ವಾಮಿ ಸಮರ್ಥ ಸದ್ಗುರುದೇವರು, ಸಾಕ್ಷಾತ್ ನಮ್ಮ ತಾಯಿ ತಂದೆ, ಗುರು, ದೈವ ಎಲ್ಲರೂ ಇವರೇ. ಇವರ ಅನುಗ್ರಹದಿಂದಲೇ ನಾವು ಸಕಲ ಸಂಪತ್ತುಗಳೊಂದಿಗೆ ಜೀವಿಸುತ್ತಿರುವುದು. ಮಗು, ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಪ್ಪ ಎಂದಳು. ಭೀಮಾಜಿಯು ಆಕೆಯನ್ನು ಕುರಿತು, ಅಮ್ಮ, ಅವರಿಗೆ ನಮಸ್ಕಾರವನ್ನು ಮಾಡಿದರೆ ಏನು ಕೊಡುತ್ತಾರೆ ಎಂದು ಕೇಳಿದನು. ಆಕೆಯು, ತಪ್ಪು ಮಗು, ಹಾಗನ್ನಬಾರದು. ಅವರ ಅನುಗ್ರಹವೇ ನಮ್ಮ ಜೀವನ. ಅವರ ಆಜ್ಞೆಯನ್ನು ತಪ್ಪದೇ ಪಾಲಿಸಬೇಕು ಎಂದಳು. ಭೀಮಾಜಿಯು, ಸರಿ, ಅವರ ಆಜ್ಞೆಯನ್ನು ಪಾಲಿಸಿದರೆ ಏನು ಸಿಗುತ್ತೋ ಹೇಳು ಎಂದನು. ಶ್ರೀ ಸಮರ್ಥರು ನಗುಮುಖರಾಗಿ ಅವನನ್ನು ತಮ್ಮ ದಿವ್ಯ ಹಸ್ತಗಳಿಂದ ಬಳಿಗೆ ಕರೆದುಕೊಂಡು, ಮಗು, ನನ್ನ ಆಜ್ಞೆಯನ್ನು ಪಾಲಿಸಿದರೆ ನಿನಗೆ ಏನು ಬೇಕೋ ಅದನ್ನು ಕೊಡಬಲ್ಲೆ ಎಂದರು. ಏನನ್ನಾದರೂ ಕೊಡಬಲ್ಲಿರಾ ಎಂದು ಮತ್ತೆ ಮತ್ತೆ ಕೇಳುತ್ತಿದ್ದರೆ ಸತೀಬಾಯಿಯು, ಏನು ತಪ್ಪು ಮಾತನ್ನು ಆಡುವನೋ, ಗುರುಗಳಿಗೆ ಕೋಪ ಬರುವಂತೆ ಮಾಡುವನೇನೋ, ಓ ದೇವರೇ, ಹನುಮಂತನೇ, ಇವನಿಗೆ ಸದ್ಬುದ್ಧಿಯನ್ನು ಕೊಡು ಎಂದು ಒಳಗೊಳಗೆ ಬೇಡಿಕೊಳ್ಳುತ್ತಿದ್ದಳು. ಭೀಮಾಜಿಯು ಗುರುಗಳನ್ನು ಕುರಿತು, ಹಾಗಾದರೆ ಏನು ಮಾಡಬೇಕೋ ಆಜ್ಞಾಪಿಸಿರಿ, ಮಾಡುತ್ತೇನೆ ಎಂದನು. ಶ್ರೀ ಸಮರ್ಥರು, ಏನೂ ಇಲ್ಲ, ಸಣ್ಣ ಕೆಲಸವೇ, ಆ ಹಿಂದೆ ಇರುವ ಬಾವಿಯಲ್ಲಿ ಧುಮುಕಿಬಿಡು ಎಂದರು. ಕೂಡಲೇ ಹೋಗಿ ಢಾಮ್ ಎಂದು ಧುಮುಕಿಬಿಟ್ಟನು. ಗುರುಗಳು ಸತೀಬಾಯಿಯ ಕಡೆಗೆ ನೋಡಿದರು. ಶ್ರೀ ಸಮರ್ಥರ ಸಾಮರ್ಥ್ಯವನ್ನು ತಿಳಿದಿರುವ ಆಕೆಯು ಯಾವ ಆತಂಕವನ್ನೂ ಪಡದೆ ನಿಶ್ಚಲಳಾಗಿದ್ದಳು. ಆಕೆಯನ್ನು ನೋಡುತ್ತಾ, ಸತೀಬಾಯಿ, ಧನ್ಯಳು ನೀನು, ಭೀಮಾಜಿಯು ಯೋಗ್ಯನಾದನು ಎಂದರು. ಮಹಾತ್ಮರೇ, ಎಲ್ಲವೂ ತಮ್ಮ ಕೃಪಾಕಟಾಕ್ಷವೇ ಎಂದು ನಮಸ್ಕರಿಸಿದಳು. ಸುಮಾರು 3 ಗಂಟೆಗಳ ಕಾಲ ಕಳೆಯಿತು. ಆ ವಿಷಯವನ್ನು ತಿಳಿದು ಸುತ್ತಮುತ್ತಲಲ್ಲಿ ಕೆಲಸ ಮಾಡುತ್ತಿದ್ದ ರೈತರು, ದನ ಕಾಯುವವರು ಅಲ್ಲಿ ಸೇರಿದರು. ಏನಾಯಿತೆಂದು ತಿಳಿಯದವರು 8 ವರ್ಷದ ಮಗುವು ಬಾವಿಯಲ್ಲಿ ಬಿದ್ದು ಇಷ್ಟು ಹೊತ್ತಾದರೂ ಸುಮ್ಮನಿದ್ದಾರಲ್ಲ ಎಂದು ಪ್ರಶ್ನಿಸಿದರು. ಆತನ ತಾಯಿ ಮತ್ತು ಗುರುಗಳು ಎದುರಿನಲ್ಲಿಯೇ ನಡೆದಿದೆ ಎಂದು ಒಬ್ಬರು, ಇಲ್ಲ ಇಲ್ಲ, ಇದು ಗುರುಗಳ ಆಜ್ಞೆಯಂತೆ ಯಾರೂ ಭಯಪಡಬೇಕಾಗಿಲ್ಲವಂತೆ ಎಂದು ಮತ್ತೊಬ್ಬರು ಹೇಳುತ್ತಿದ್ದರು. ಅಷ್ಟಕ್ಕೂ ಶ್ರೀ ಸಮರ್ಥರು ಧ್ಯಾನದಿಂದ ಎದ್ದು ತಮ್ಮೊಳಗೆ ತಾವೇ, ಇವನು ನಿಜವಾಗಿಯೂ ಭೀಮನೇ, ಸುಮ್ಮನೆ ನನ್ನ ಮೇಲೆ ಆರೋಪಣೆಯನ್ನು ಮಾಡಿಸುತ್ತಿದ್ದಾನೆ ಎಂದುಕೊಳ್ಳುತ್ತಾ ಬಾವಿಯ ಬಳಿಗೆ ಬಂದು, ಅರೆ ಭೀಮಾಜಿ, ಅಲ್ಲಿ ಎಷ್ಟು ಹೊತ್ತು ಇರುವೆಯೋ, ಬಾ ಹೊರಗೆ ಎಂದರು. ಗುರುಗಳೇ, ಬರುತ್ತಿದ್ದೇನೆ ಎಂದು ಹೇಳಿದನು. ಆಗ ಎಲ್ಲರೂ ಜೋರಾಗಿ ಜಯ ಜಯ ರಘುವೀರ ಸಮರ್ಥ ಎಂದರು. ಭೀಮಾಜಿಯು ಹೊರಬಂದ ಕೂಡಲೇ ಗುರುಗಳು ತಬ್ಬಿಕೊಂಡು ನಂತರ ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡರು. ಸತೀಬಾಯಿಗೆ ಪರಮಾನಂದವಾಯಿತು. ಗುರುಗಳು, ಭೀಮಾಜಿ, ನನ್ನ ಆಜ್ಞೆಯನ್ನು ಪಾಲಿಸಿರುವೆ, ಏನು ಬೇಕೋ ಕೇಳು, ಕೊಡುತ್ತೇನೆ ಎಂದರು. ಭೀಮಾಜಿಯು ಬಹಳ ಸಂತೋಷದಿಂದ, ಸ್ವಾಮಿ, ನಾನು ಬಾವಿಯಲ್ಲಿ ಬಿದ್ದ ತಕ್ಷಣ ಒಂದು ದೃಶ್ಯವನ್ನು ಕಂಡೆನು.
ಮಣಿಮಯವಾದ ಸುಂದರ ಮಂದಿರದ ಮಧ್ಯದಲ್ಲಿ ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ಇದೇ ವರವನ್ನು ಪ್ರಸಾದಿಸಿರುವಿರಿ. ತಮ್ಮ ಅನುಗ್ರಹವು ಬೇಕೆಂದು ನಾನು ಕೋರಿದಾಗ ತಥಾಸ್ತು ಎಂದು ಆಶೀರ್ವದಿಸಿದಿರಿ. ಮತ್ತೆ ಎಷ್ಟು ಹೊತ್ತಾಯಿತೋ ನನಗೆ ತಿಳಿಯಲಿಲ್ಲ. ತಾವು ಕರೆಯುವವರೆಗೂ ನಾನು ಮೈಮರೆತಿದ್ದೆ. ನಿಮ್ಮ ಕರೆಯಿಂದ ಬಾಹ್ಯ ಸ್ಮೃತಿಗೆ ಬಂದೆನು. ನನಗೆ ಬೇಕಾದುದನ್ನು ಪ್ರಸಾದಿಸಿರುವಿರಿ. ಪರಿಪೂರ್ಣ ಆನಂದವನ್ನು ಪಡೆದೆನು. ಸ್ವಾಮಿ, ಈಗ ನಾನು ಸಂಪೂರ್ಣವಾಗಿ ನಿಮ್ಮವನು. ನೀವು ಏನನ್ನು ಆಜ್ಞಾಪಿಸಿದರೆ ಅದನ್ನು ಮಾಡುತ್ತೇನೆ ಎಂದು ಹೇಳಿ ನಮಸ್ಕರಿಸಿದನು. ಸ್ವಲ್ಪ ಕಾಲ ತಂದೆ ತಾಯಿಯವರ ಬಳಿ ಬೆಳೆದು ದೊಡ್ಡವನಾಗಿ ಭೀಮಾಜಿಯು ಶ್ರೀ ಸಮರ್ಥರ ಶಿಷ್ಯ ಕೋಟಿಯಲ್ಲಿ ಸೇರಿ ಕೀರ್ತಿವಂತನಾದನು. ಭೀಮಾಜಿಯು ಸನ್ಯಾಸಿಯಾಗಿ ತಂಜಾವೂರ್ ಮಠಕ್ಕೆ ಅಧಿಪತಿಯಾದನು. ಶ್ರೀ ಸಮರ್ಥರ ಪಂಡರೀಪುರ ಯಾತ್ರೆ. ವಿದ್ಯಾಸಾಗರನೇ, ವ್ಯಕ್ತಿಯು ಸದ್ಭಕ್ತಿಯಿಂದ ಮಾತ್ರವೇ ಭಗವಂತನಿಗೆ ಪ್ರೀತಿಪಾತ್ರನಾಗಬಲ್ಲನು. ಶ್ರೀ ಸಮರ್ಥರು ಅಂತಹ ಪರಮಭಕ್ತಿಯುಳ್ಳವರಾದುದರಿಂದ ಪಂಡರೀನಾಥನಾದ ವಿಠಲನೇ ಅವರನ್ನು ನೋಡಬೇಕೆಂದುಕೊಂಡನು. ಪ್ರತಿ ವರ್ಷ ಆಷಾಢ ಶುದ್ಧ ಏಕಾದಶಿ ಪರ್ವದಿನದಂದು ಪಂಡರೀಪುರ ಕ್ಷೇತ್ರದಲ್ಲಿ ಅತ್ಯಂತ ವೈಭವದಿಂದ ಜಾತ್ರೆಯು ನಡೆಯುತ್ತದೆ. ಅದಕ್ಕಾಗಿ ಭಕ್ತರು ದೂರ ದೂರ ಪ್ರದೇಶಗಳಿಂದಲೂ ಗುಂಪು ಗುಂಪುಗಳಾಗಿ ಭಜನೆಗಳನ್ನು ಮಾಡುತ್ತಾ ಕಾಲ್ನಡಿಗೆಯಿಂದ ಬರುತ್ತಾರೆ. 3 ದಿನಗಳ ಮೊದಲೇ ಬಂದು ಭಜನೆಯನ್ನು ಮಾಡುತ್ತಿರುತ್ತಾರೆ. ಒಂದು ಸಲ ಕೆಲ ಭಕ್ತರು ಪಂಡರೀಪುರ ಯಾತ್ರೆಗಾಗಿ ಹೊರಟು ಶ್ರೀ ಸಮರ್ಥರ ಬಳಿಗೆ ಬಂದು ಆಶೀರ್ವಾದವನ್ನು ಕೋರಿದರು. ಅವರೆಲ್ಲರನ್ನೂ ಕ್ಷೇಮವಾಗಿ ಹೋಗಿ ಬನ್ನಿರೆಂದು ಹರಸಿದರು. ಮತ್ತೆ ಕೆಲವರು ಸ್ವಾಮೀಜಿಯವರನ್ನು ತಮ್ಮೊಂದಿಗೆ ಯಾತ್ರೆಗೆ ಬರಲು ಬೇಡಿದರು. ಗುರುಗಳು ಇಲ್ಲಿರುವ ಶ್ರೀರಾಮರನ್ನು ಬಿಟ್ಟು ನಾನೆಲ್ಲಿಗೂ ಬರುವುದಿಲ್ಲ ಎಂದು ಹೇಳಿ ಅವರನ್ನು ಕಳುಹಿಸಿಬಿಟ್ಟರು. ಹೀಗಿರುವಾಗ ಒಂದು ದಿನ ಪಾಂಡುರಂಗನೇ ಒಬ್ಬ ವೃದ್ಧನ ರೂಪದಲ್ಲಿ ಬಂದು, ಸ್ವಾಮಿ, ನಾನು ಎಲ್ಲರ ಹಾಗೆ ವೇಗವಾಗಿ ನಡೆಯಲಾರೆನೆಂಬ ಕಾರಣದಿಂದ ನಮ್ಮವರೆಲ್ಲರೂ ನನ್ನನ್ನು ಬಿಟ್ಟು ಹೊರಟು ಹೋದರು. ಹೇಗಾದರೂ ನೀನು ನನ್ನನ್ನು ಪಂಡರೀಪುರಕ್ಕೆ ಸೇರಿಸಬೇಕು. ನೀನು ದಯಾಮಯನಲ್ಲವೇ ಎಂದು ಪ್ರಾರ್ಥಿಸಿದನು. ಆ ವೃದ್ಧನ ಪರಿಸ್ಥಿತಿಯನ್ನು ನೋಡಿ, ತಾತ, ಕಷ್ಟಪಟ್ಟು ಇಷ್ಟು ದೂರ ಯಾಕೆ ಹೋಗಬೇಕು? ನಿಮ್ಮವರು ಹೇಳಿದಂತೆ ಮನೆಯಲ್ಲಿಯೇ ಇರಬಹುದಲ್ಲವೇ ಎಂದರು. ಆ ತಾತನು, ಚೆನ್ನಾಗಿ ಹೇಳಿದೆಯಪ್ಪ. ಭಗವಂತನು ಕೊಟ್ಟಿರುವ ಕಾಲುಗಳು ಇರುವವರೆಗೂ ನಡೆಯಬೇಕಾದುವೆ. ನೀನು ನನಗೆ ಜೊತೆಯಾಗಿ ಬಂದರೆ ಸಾಕು, ನಾನು ಧನ್ಯ, ಇನ್ನೇನೂ ಹೇಳಬೇಡ ಎಂದರು. ಆ ತಾತನ ಛಲವನ್ನು ನೋಡಿ ಸಂತೋಷಗೊಂಡ ಶ್ರೀ ಸಮರ್ಥರು, ತಾತ, ನಾನು ಹೇಗೆ ಬರಲಿ? ಇಲ್ಲಿ ನನ್ನ ರಾಮನಿಲ್ಲವಲ್ಲ ಎಂದರು. ಆ ತಾತನು, ಏನಪ್ಪ, ನನ್ನನ್ನೇ ಪರೀಕ್ಷಿಸುತ್ತಿರುವೆಯಾ? ನಿನ್ನಂತಹ ಮಹಾಭಕ್ತನು ಹೀಗೆನ್ನಬಹುದೇ? ರಾಮನು ಇಲ್ಲದ ಜಾಗವಿದೆಯೇ ಈ ಜಗತ್ತಿನಲ್ಲಿ ಎಂದನು. ಆ ತಾತನು ಸಾಮಾನ್ಯನಲ್ಲ ಎಂದುಕೊಂಡು ಶ್ರೀ ಸಮರ್ಥರು ಅವರೊಂದಿಗೆ ಹೊರಟರು. ದಾರಿಯಲ್ಲಿ ಆತನ ಹೆಸರು ವಿಠಲ ಭಟ್ಟ ಎಂದು ಹೇಳಿದನು. ಪಂಡರೀಪುರವನ್ನು ಸೇರಿದ ಮೇಲೆ ಆ ವೃದ್ಧನು ಮಾಯವಾದನು. ಚಂದ್ರಭಾಗಾ ನದಿಯೇ ಸರಯೂ ನದಿಯಾಗಿಯೂ ಪಂಡರೀಪುರವೇ ಅಯೋಧ್ಯೆಯಾಗಿಯೂ ಗೋಚರವಾಗುತ್ತಿತ್ತು. ಆಗ ಶ್ರೀ ಸಮರ್ಥರು ಸ್ನಾನಾದಿಗಳನ್ನು ಮುಗಿಸಿಕೊಂಡು ದರ್ಶನಕ್ಕೆ ಹೋದಾಗ, ಏನಪ್ಪ, ಏನು ಈ ನಾಟಕ ಎಂದು ಕೇಳಿದಾಗ, ವಿಠಲದೇವನು ಎಲ್ಲರೂ ನಿನ್ನನ್ನು ಮಹಾಭಕ್ತನೆಂದು ಹೊಗಳುತ್ತಿದ್ದರೆ ನನಗೆ ನಿನ್ನನ್ನು ನೋಡಬೇಕೆನ್ನಿಸಿತು. ಅದಕ್ಕೆ ಈ ನಾಟಕ ಎಂದನು. ಶ್ರೀ ಸಮರ್ಥರು ಶ್ರೀರಾಮ ರೂಪಿಯಾದ ಪಾಂಡುರಂಗನನ್ನು ಸ್ತುತಿಸಿ ಸಂತೃಪ್ತರಾದರು. ಅಷ್ಟರಲ್ಲಿ ಶ್ರೀ ಸಮರ್ಥರು ಬಂದಿರುವುದನ್ನು ಗುರುತಿಸಿದ ಭಕ್ತರು ಅವರ ದರ್ಶನಕ್ಕೆ ಓಡೋಡಿ ಬಂದರು. ತಮ್ಮ ತಮ್ಮ ಗ್ರಾಮಗಳಿಗೆ ಬರುವಂತೆ ಊರಿನ ಪ್ರಮುಖರು ಬೇಡಿಕೊಂಡರು. ಆದರೆ ಅಲ್ಲಿಯೇ ವಾಸಿಸುತ್ತಿದ್ದ ಜಯರಾಮಸ್ವಾಮಿಯ ಕುಟೀರಕ್ಕೆ ಹೋದರು. ಉತ್ಸವಗಳಾದ ನಂತರ ಕೆಲವರ ಮನೆಗಳನ್ನು ಪಾವನಗೊಳಿಸಿದರು.
ಅಂತೋಬಾ ಕುಲಕರ್ಣಿ ಎಂಬುವವನು ಶ್ರೀ ಸಮರ್ಥರಿಗೆ ಶರಣಾಗಿ ಅನುಗ್ರಹಿಸಲ್ಪಟ್ಟರು. ಗೋಪಾಲ್ ಕಲಾ ಉತ್ಸವವು ಮುಗಿಯುವವರೆಗೂ ಅಲ್ಲಿಯೇ ಇದ್ದರು. ಅವರಲ್ಲಿ ಶ್ರೀ ಸಮರ್ಥರ ಜನ್ಮಸ್ಥಳವಾದ ಜಾಂಬಾ ಗ್ರಾಮಸ್ಥರು ಗುರುಗಳನ್ನು ಗುರುತಿಸಿದರು. ತಾಯಿ ಮತ್ತು ಅಣ್ಣನ ಕುಟುಂಬದವರ ಯೋಗಕ್ಷೇಮವನ್ನು ತಿಳಿದುಕೊಂಡರು. ಅವರಿಗೆ ಒಂದು ಪತ್ರವನ್ನು ಬರೆದು ಕಳುಹಿಸಿದರು. ನಂತರ ಅಂತೋಬಾ ಕುಲಕರ್ಣಿಯ ಆಹ್ವಾನದ ಮೇರೆಗೆ ಅವರ ಗ್ರಾಮಕ್ಕೆ ಹೋಗಿ ಪೂಜೆಗಳನ್ನು ಸ್ವೀಕರಿಸಿದರು. ಅವರಿಗೆ ಒಂದು ಆದೇಶವನ್ನು ಕೊಟ್ಟರು. ಪ್ರತಿ ವರ್ಷ ಈ ಉತ್ಸವಗಳಿಗೆ ನಾವು ಬರಲಾಗುವುದಿಲ್ಲ. ಆದುದರಿಂದ ನಮ್ಮ ಪರವಾಗಿ ನೀವು ಗೋಪಾಲ್ ಕಲಾ ಉತ್ಸವವನ್ನು ನಡೆಸುತ್ತೇವೆಂದು ವಾಗ್ದಾನವನ್ನು ಮಾಡಿರಿ ಎಂದರು. ಆ ಗ್ರಾಮಸ್ಥರೆಲ್ಲರೂ ಮಾತು ಕೊಟ್ಟರು. ಹಾಗೆ ಶ್ರೀ ಸಮರ್ಥರು ತಮ್ಮ ಪಂಢರೀಪುರ ಯಾತ್ರೆಯನ್ನು ಮುಗಿಸಿಕೊಂಡು ಚಾಪಾಳ್ ಮಠಕ್ಕೆ ಬಂದರು. ಆದುದರಿಂದ ವಿದ್ಯಾಸಾಗರನೇ, ಭಗವಂತನ ಹೃದಯದಲ್ಲಿ ಸ್ಥಾನವನ್ನು ಸಂಪಾದಿಸಿಕೊಳ್ಳುವುದು ಎಷ್ಟು ವಿಶೇಷವೋ ತಿಳಿದುಕೋ ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು. ಎಲ್ಲರೂ ದನಿಗೂಡಿಸಿದರು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ 39ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.